ಎಸ್ ಈ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ತಿಮರೋಡಿ ವಶಕ್ಕೆ ಪಡೆಯಲು ಬಂದಿದ್ದು ಎಷ್ಟು ಪೊಲೀಸ್ ವಾಹನ ಗೊತ್ತಾ? ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿರೋದು. ತಿಮರೋಡಿ ವಶಕ್ಕೆ ಪಡೆಯಲು ಬಂದಿದ್ದು 10 ಪೊಲೀಸ್ ಜೀಪುಗಳು. 100ಕ್ಕೂ ಹೆಚ್ಚು ಪೊಲೀಸರು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಅಹಿತಕರ ಘಟನೆ ನಡೀಬಾರದು, ಭದ್ರತೆ ಇರಬೇಕು ಅನ್ನೋ ಕಾರಣ ಬೆಳತಂಗಡಿಯ ತಿಮರೋಡಿ ಮನೆ ಬಳಿ ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ. ಕಡೆಗೆ ಪೊಲೀಸರ ಮುಂದೆ ಹಾಜರಾದ ಮಹೇಶ್ ಶೆಟ್ಟಿ ತಿಮರೋಡಿ. ಇದೀಗ ಬ್ರಹ್ಮಾವರ ಪೊಲೀಸರ ವಶಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ವಶಕ್ಕೆ ಪಡೆಯಲು ಬಂದಿದ್ದು ಎಷ್ಟು ಪೊಲೀಸ್ ವಾಹನ ಗೊತ್ತಾ? ನಿಜಕ್ಕೂ ಕೂಡ ಅದು ಪೊಲೀಸು ನೋಡ್ರಿ, ಅದೊಂದು ಸೂಕ್ಷ್ಮ ಪ್ರದೇಶ. ಅಲ್ಲಿ ಒಂದೆರಡು ಪೊಲೀಸ್ಗಳು ಹೋದರೆ ಬೆಂಬಲಿಗರೇ ಅವ್ರ ಜೊತೆ ವಾಗ್ವಾದ ಮಾಡ್ಕೊಂಡೆ ಸೋಲಿಸ್ಬಿಡ್ತಾರೆ ಪೊಲೀಸರನ್ನ. ಹಾಗಾಗಿ ಇಲಾಖೆಗೂ ಕೂಡ ಗೊತ್ತು, ಈ ತರಹದೊಂದು ಪ್ರದೇಶಕ್ಕೆ ಒಂದೆರಡು ಪೊಲೀಸ್ ಹೋದರೆ ಸಾಕಾಗೋದಿಲ್ಲ, 10 ಪೊಲೀಸರು ಹೋಗಲೇಬೇಕಾಗಿ ಬರುತ್ತೆ ತಿಮರೋಡಿಯನ್ನು ವಶಕ್ಕೆ ಪಡೆಯೋದಕ್ಕೆ. ತಿಮರೋಡಿ ಅಂದರೆ ಯಾರನ್ನು ಕಂಡಿದ್ದೀರಿ ನೀವು? ಒಂದಷ್ಟು ಆತನ ಹಿನ್ನೆಲೆಯನ್ನು ಹೇಳ್ಬಿಡ್ತೀನಿ ಕೇಳಿ. ಒಂದು ಕಾಲದ ಮಂಗಳೂರಿನಲ್ಲಿ ಬೆಳತಂಗಡಿಯ ಹೆದ್ದಾರಿಯ ಮಧ್ಯೆ ನಿಂತುಕೊಂಡು ಒಂದು ಕರೆ ಕೊಟ್ಟರೆ ಸಾಕು 5,000 ಹಿಂದೂ ಕಾರ್ಯಕರ್ತರು ಓಡೋಡ್ಕೊಂಡು ಬರ್ತಾ ಇದ್ರು. 1992ರ ನಂತರದ ತಿಮರೋಡಿಯ ಏನು ಶಕ್ತಿ ಇದೆಯಲ್ಲ, ಹಂತ ಹಂತವಾಗಿ ಕುಸಿಯೋದಕ್ಕೆ ಶುರುವಾಯಿತು. ಹಂತವಾಗಿ ಮಂಗಳೂರಿನ ಒಂದು ಕಾಲದ ಹಿಂದುತ್ವವಾದಿಗಳ ಭದ್ರಕೋಟೆಯಾಗಿದ್ದಂಥ ಉಜಿರೆ, ಬೆಳತಂಗಡಿ, ಕುಪ್ಪೆಟ್ಟಿ ಭಾಗದಲ್ಲಿ ತಿಮರೋಡಿ ಒಂದು ಕರೆ ಕೊಟ್ಟರೆ ಚುಳು ಯೌವನದ ಬಿಸಿ ನೆತ್ತರಿನ ತರುಣರು ಓಡೋಡ್ಕೊಂಡು ಬರ್ತಾ ಇದ್ರು. ತಿಮರೋಡಿ ಏನು ಹೇಳ್ತಾರೋ ಅದನ್ನು ಮಾಡ್ತಾ ಇದ್ರು. ಅದು ಏನೇ ಆಗಿರಲಿ ಅಕೃತ್ಯಗಳು ಅದನ್ನು ಮಾಡಿ ಮುಗಿಸ್ತಾ ಇದ್ರು. ಆ ತರಹದ ಒಂದು ಕ್ಯಾರೆಕ್ಟರ್ ಆಗಿತ್ತು ತಿಮರೋಡಿಯದ್ದು. ಒಂದು ಕಾಲದ ಅತ್ಯಂತ ಕಟ್ಟರ ಹಿಂದುತ್ವವಾದಿ ಸಂಘಟನೆಯಲ್ಲಿ ಪ್ರಖರ ನಾಯಕನಾಗಿ ಬೆಳೆದಿದ್ದ ತಿಮರೋಡಿ. ಸೊ ಇವತ್ತು ನೋಡಿ, ಅವರ ಮನೆಗೆ ಪೊಲೀಸರು ಬಂದರು. ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ 10 ಗಾಡಿಗಳಲ್ಲಿ ಬಂದರು, ಪೊಲೀಸ್ ಜೀಪು. ಅಲ್ಲಿ ಬೇರೆ ತರಹದಲ್ಲಿ ಯಾವುದೇ ಘಟನೆಗಳು ನಡಿಬಾರ್ದು, ತಿಮರೋಡಿಯ ಬೆಂಬಲಿಗರು ತಡೆಯನ್ನು ಒಡ್ಡಬಾರ್ದು, ಪೊಲೀಸರ ಜೊತೆ ಮತ್ತು ಫ್ಯಾನ್ಸ್ಗಳ ಜೊತೆ ಒಂದು ಸ್ವಲ್ಪ ಜಟಾಪಟಿಗಳಾಗೋ ಸಾಧ್ಯತೆಗಳಿರ್ತವೆ. ಸೊ ಹಾಗಾಗಿ ಎಲ್ಲ ಭದ್ರತೆಯ ಆಧಾರದಲ್ಲಿ ಪೊಲೀಸರು ಹೋಗಿ ತಿಮರೋಡಿಯನ್ನು ಅರೆಸ್ಟ್ ಮಾಡಿ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.